ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯ ರಾಶಾಧಿಪತಿಯಾಗಿರ್ತಕ್ಕಂಥ ಶುಕ್ರ ತುಲಾರಾಶಿಯವರಿಗೆ ಅಂಗಾರಕ ಯೋಗ ಫಲಾಫಲ ನೋಡೋಕೆ ಹೋದಾಗ 2 ಮತ್ತು 7ರ ಅಧಿಪತಿಯಾಗಿರ್ತಕ್ಕಂಥ ಅಂಗಾರಕ 6ರಲ್ಲಿ ದುಸ್ಥಾನದಲ್ಲಿ 6ನೇ ಮನೆಯಲ್ಲಿ ಅಂಗಾರಕ ಯೋಗ ಸಂಭವಿಸ್ತಾ ಇರತಕ್ಕಂಥ ಸಂದರ್ಭ. 9, 12, 1ರ ದೃಷ್ಟಿ ಇರತಕ್ಕಂಥ ಅಂಗಾರಕ ಅಂದರೆ ಕುಜನ ದೃಷ್ಟಿ ಇರತಕ್ಕಂಥದ್ದು. ಇವರಿಗೆ 6ರ ಶುಭ ಯಾವಾಗಲೂ ಅಷ್ಟೇ 6ರಲ್ಲಿ ಸಂಭವಿಸಿದ್ರೆ 6, 8 ಇದರಲ್ಲಿ ಶುಭ ಅಂತೂ ಕೂಡ ನಾವು ಹೇಳಬೇಕಾಗಿರುತ್ತೆ. ಸೊ ಇವರಿಗೆ 6ರಲ್ಲಿ ಶುಭ ಆಗ್ತಕ್ಕಂಥ ಯೋಗ. ರಾಹು ಮಂಗಳ ಮಾರಕ ಆದರೂ ಕೂಡ ಇಲ್ಲಿ ಶುಭ ಆಗ್ತಕ್ಕಂಥ ಯೋಗ. ಕೋರ್ಟಿಂದ ಶುಭ ಸಮಾಚಾರ ಸಿಗ್ತಕ್ಕಂಥದ್ದು, ವ್ಯವಹಾರಗಳಲ್ಲಿ ಶುಭ ಆಗ್ತಕ್ಕಂಥ ಯೋಗ, ತಂದೆಯಿಂದ ಆಸ್ತಿಯ ವಿಷಯದಲ್ಲಿ ಒಂದು ಕ್ಲಿಯರ್ ಆಗ್ತಕ್ಕಂಥದ್ದು, ಎಲ್ಲೋ ಒಂದು ಕಡೆ ಸಮಾಧಾನಕರವಾಗಿ ಆಸ್ತಿಯ ಒಂದು ವಿಭಜನೆ ಆಗ್ತಕ್ಕಂಥ ಯೋಗ. ಆತ್ಮಸ್ಥೈರ್ಯ ತುಂಬ ಚೆನ್ನಾಗಿರುತ್ತೆ. ಪ್ರಯಾಣ ಯೋಗಗಳು ಕೂಡಿ ಬರ್ತಕ್ಕಂಥ ಯೋಗ. ಹಳೆ ಬಾಕಿ ವಸೂಲಿ ಆಗುತ್ತೆ. ಉದ್ಯೋಗದಲ್ಲಿ ಶುಭ ಆಗುತ್ತೆ. ರೈತರಿಗೆ ಒಳ್ಳೆಯದಾಗುತ್ತೆ. ವ್ಯಾಪಾರಸ್ಥರಿಗೆ ಬಹಳ ಶುಭ ಆಗ್ತಕ್ಕಂಥದ್ದು. ಹಾಗೆಯೇ ಸರ್ಕಾರಿ ನೌಕರರಲ್ಲಿರ್ತಕ್ಕಂಥವ್ರಿಗೆ ತುಲಾರಾಶಿಯವರಿಗೆ ತುಂಬಾ ಒಳ್ಳೆಯದಾಗುತ್ತೆ. ಸಾಧ್ಯವಾದರೆ ಈ ಸಮಯದಲ್ಲಿ ಒಂದು ಹವಳವನ್ನು ಯಾಕೆಂದರೆ ಕುಜನ ಇದು ಕೂಡ ಹವಳ ಆಗಿರ್ತಕ್ಕಂಥದ್ದಾಗಿರೋದ್ರಿಂದ ಹಾಗಾಗಿ ಕುಜನ ಒಂದು ವಿಶೇಷವಾಗಿ ಕುಜನ ಬಲ ತಮಗೆ ಬರಬೇಕು ಅಂತ ಹೇಳಿದ್ರೆ ಹಾಗಾಗಿ ಹವಳವನ್ನು ಇಟ್ಕೊಳ್ಳೋದ್ರು, ಹವಳ ಹತ್ರ ಇಟ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಓಂ ಭೂಸುತಾಯ ನಮಃ, ಓಂ ಭೂಸುತಾಯ ನಮಃ ಈ ಮಂತ್ರ ಜಪ ಮಾಡ್ಕೊಳ್ಳಿ. ಆತ್ಮಸ್ಥೈರ್ಯವನ್ನು ಕುಗ್ಗಬೇಡಿ, ಬೇರೆಯವ್ರ ಮಾತಿಗೆ ಕೇಳಕ್ಕೆ ಹೋಗಬೇಡಿ. ಮಹಿಳೆಯರಿಗೆ ಸಾಕಷ್ಟು ಶುಭ ಆಗ್ತಕ್ಕಂಥ ಕಾಲ ಕೂಡ ಅಂಗಾರಕ ಯೋಗದಿಂದ ಆಗ್ತಕ್ಕಂಥದ್ದು. ಆಶ್ಚರ್ಯಗಳು ನಡೀತಕ್ಕಂಥದ್ದು, ಪವಾಡಗಳು ನಡೀತಕ್ಕಂಥದ್ದು, ಒಳ್ಳೆಯ ಅದೃಷ್ಟ ಕೂಡಿ ಬರ್ತಕ್ಕಂಥ ಸಮಯ ಕೂಡ ತುಲಾರಾಶಿಯವರಿಗಾಗಿರುತ್ತೆ.